Hey everyone, welcome back to my channel. ಇವತ್ತು ಫಸ್ಟ್ ಡೇ ಆಫ್ ದ ಸ್ಕೂಲ್ ಆಫ್ಟರ್ ದ ವೆಕೇಷನ್. ಮನೇಲಿ ಅಮ್ಮ ಅತ್ತೆ ಇಬ್ಬರು ಇರೋದ್ರಿಂದ ನನಗೆ ಆಲ್ಮೋಸ್ಟ್ ಕೆಲಸ ಕಡಿಮೆ ಆಗಿಬಿಟ್ಟಿದೆ. ಅಮ್ಮ ಬೆಳಗ್ಗೆ ಎದ್ದು ಇದೆಲ್ಲ ಮನೆಯೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ತಾರೆ. ಆ್ಯಂಡ್ ಅತ್ತೆ ಅಡುಗೆ ಮನೆಯಲ್ಲಿ ನನಗೆ ಹೆಲ್ಪ್ ಮಾಡ್ತಾರೆ. ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅವ್ರು ಚಪಾತಿ ಪಲ್ಯ ಎಲ್ಲ ಅವ್ರು ಮಾಡ್ತಾರೆ. ಇವತ್ತು ನನಗೆ ಮಾತ್ರ ಸ್ಕೂಲು, ಮಕ್ಕಳಿಬ್ಬರಿಗೂ ಕೂಡ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇನ್ನೂ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಇವತ್ತು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ನನ್ನ ಲಂಚ್ ಬಾಕ್ಸ್ಗೆ, ಹಾಗೆ ಬ್ರೇಕ್ಫಾಸ್ಟಿಗೂ ಕೂಡ. ಆಲೂಗಡ್ಡೆನೆಲ್ಲ ತೊಳೆದು ಕುಕ್ಕರಲ್ಲಿ ಹಾಕಿ ಇಟ್ಬಿಟ್ಟು ಬಂದಿದ್ದೀನಿ. ಆಲ್ಮೋಸ್ಟ್ 6:30 ಆಗಿದೆ ಟೈಮು. ಸೊ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ರೆಡಿ ಆಗ್ತೀನಿ. ಟೈಮ್ ಇದೆ ಇನ್ನೂ ಕೂಡ. ನನ್ನ ಮಗಳು ಎದ್ದಿದ್ದಾಳೆ. ಗುಡ್ ಮಾರ್ನಿಂಗ್. ಏನು ಹಿಡ್ಕೊಂಡು ಕೈಯಾಗ? ಹೆಂಗೆ ಮಾಡಿ ಹೂವ ಇದು? ಸರಿ, ಲೈಟ್ ಬರ್ತೈತೆ ಅನ್ನೋದ್ರೊಳಗೆ. ಆಮೇಲೆ ಹೆಂಗೆ ಮಾಡ್ತೀನಿ ತೋರಿಸಾ? ಮಾಡಿ ತೋರಿಸ್ತೀ? ಓಕೆ, ಇದೇ ಲೈಟ್ ಹಾಕ್ಕೊಡು ಆಮೇಲೆ ಅಷ್ಟೇ. ಓಕೆ. ಎಲ್ಲ ಮಕ್ಕಳ ಥರ ನನ್ನ ಮಗಳಿಗೂ ಕೂಡ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಪೇಪರ್ ಕಟ್ ಮಾಡೋದು, ಅಂಟಿಸೋದು, ಇದೆಲ್ಲ ಅವ್ರಿಗೆ ಒಂದು ಆಟ ಅಲ್ವಾ? ಎಸ್, ನಾನು ರೆಡಿಯಾಗಿ ಆಯಿತು. ಈಗ ಆಲ್ಮೋಸ್ಟು ಇನ್ನೂ ಟೈಮ್ ಇದೆ ಸ್ಕೂಲ್ಗೆ ಹೋಗೋದಕ್ಕೆ. ಅತ್ತೆ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಆಲೂಗಡ್ಡೆ ಪಲ್ಯ ಆ್ಯಂಡ್ ಚಪಾತಿ ರೆಡಿ ಆಗ್ತಾಯಿದೆ ನಮ್ಮ ಮನೆಯವ್ರ ಲಂಚ್ ಬಾಕ್ಸ್ಗೆ. ನಮ್ಮ ಮನೆಯವರು ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ವಾಟರ್ ಬಾಟಲ್ ಹಾಕ್ಕೊಂಡು ಲಂಚ್ ಬಾಕ್ಸ್ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ನನ್ನ ಕೆಲಸ ಮುಗೀತು. ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ನನಗೆ ಐ ಥಿಂಕ್ ತುಂಬ ರಿಲ್ಯಾಕ್ಸ್ಡ್ ಆ್ಯಂಡ್ ಹಾಯಾಗಿ ರೆಡಿ ಆಗ್ಬೋದು. ಆರಾಮಾಗಿ ಟೈಮ್ ಇಟ್ಕೊಂಡು ರೆಡಿ ಆಗ್ಬೋದು. ತುಂಬ ಜನರಿಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ. ಮ್ಯೂಸಿಕ್ ಹೇಳ್ಕೊಡ್ತೀನಿ ಮಕ್ಕಳಿಗೆಲ್ಲ. ದಿಸ್ ಪ್ರೊಫೆಷನ್ ವಾಸ್ ನಾಟ್ ಮೈ ಚಾಯ್ಸ್, ಬಟ್ ಇಟ್ ಈಸ್ ಬೈ ಚಾನ್ಸ್. ಬಟ್ ಆದರೂ ಕೂಡ ಈ ಪ್ರೊಫೆಷನಲ್ಲಿ ನನಗೆ ತುಂಬ ನೆಮ್ಮದಿ ಇದೆ, ಹ್ಯಾಪಿನೆಸ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತು ಕೆಲಸ ಯಾವತ್ತೂ ಬೇಜಾರಾಗಲ್ಲ. ಈ ಕೆಲಸ ಬೇಜಾರಾಗಲ್ಲ. ಸೊ ಅದು ತುಂಬ ಮುಖ್ಯವಾದದ್ದು. ಆ್ಯಂಡ್ ಐ ಕ್ಯಾನ್ ಗಿವ್ ಮೈ 100%. ಇದಕ್ಕೆ ಮುಂಚೆ ನಾನು ಆಟೋಮೇಷನ್ ಇಂಡಸ್ಟ್ರಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ಒಂದು ಆಲ್ಮೋಸ್ಟ್ 8 to 10 years ನಾನು ವರ್ಕ್ ಮಾಡಿದ್ದೀನಿ ಆ್ಯಸ್ ಎ ಕ್ವಾಲಿಟಿ ಇಂಜಿನಿಯರ್. ಬಟ್ ಅಲ್ಲಿ ಐ ಡೋಂಟ್ ಥಿಂಕ್ ನಾನು 100% ಕೊಡ್ತಾ ಇದ್ದೆ. ಬಟ್ ಇಲ್ಲಿ ಐ ಕ್ಯಾನ್ ಗಿವ್ ಮೈ 100% ಅಂತ ಅನಿಸುತ್ತೆ. ಯಾಕೆಂದರೆ ದಿಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್, ಮ್ಯೂಸಿಕ್. ಸೊ ಹಾಗಾಗಿ ಈ ಫೀಲ್ಡಲ್ಲಿ ಕೆಲಸ ಮಾಡೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಇನಿಷಿಯಲಿ ಸ್ವಲ್ಪ ಜನ ಕೇಳ್ತಾಯಿದ್ರು, ಲೈಕ್ ಯಾಕೆ ಮ್ಯೂಸಿಕ್ಕು, ಇದು ಬೇಡ, ಇಂಜಿನಿಯರಿಂಗಲ್ಲೇ ಕಂಟಿನ್ಯೂ ಮಾಡು ಅಂತ. ಬಟ್ ಇದರಲ್ಲೇ ನನಗೆ ತುಂಬ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಎಲ್ಲರೂ ನನ್ನ ಹಾಡನ್ನು ಇಷ್ಟಪಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಪ್ರೂಫ್ ಅಂದರೆ ನನ್ನ ಮ್ಯೂಸಿಕ್ ಚಾನಲ್ ಇಷ್ಟೊಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಸ್ಕೂಲ್ ಟೈಮ್ ಆಯಿತು. ಸ್ಕೂಲ್ಗೆ ಹೋಗಿ ಬಂದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬ ಮಳೆ ಬರೋ ಹಾಗಿದೆ. ನಾನು ಸ್ಕೂಲ್ ರೀಚ್ ಆದಮೇಲೆ ಮಳೆ ಬರಲಪ್ಪ ದೇವ್ರೆ. ಆಲ್ರೆಡಿ ಮಳೆ ಹನಿಗಳೆಲ್ಲ ಇದ್ದಾವೆ ಇದರಲ್ಲಿ. ಪಾರ್ಟ್ ಟೈಮ್ ಆಗಿರೋದ್ರಿಂದ ನನ್ನ ಸ್ಕೂಲ್ ಬೇಗ ಮುಗಿದ್ಬಿಡುತ್ತೆ. 1:00, 1:15 ಅಷ್ಟೊತ್ತಿಗೆ ನಾನು ಮನೇಲಿರ್ತೀನಿ. ತುಂಬ ಹಸುವಾಗಿದೆ. ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಮತ್ತು ಸಾಯಂಕಾಲ ಕೆಲಸ ಶುರು ಆಗುತ್ತೆ. ಅಷ್ಟೊತ್ತಿಗೆ ರಿಲ್ಯಾಕ್ಸ್ ಮಾಡಿಬಿಡ್ತೀನಿ. ಸಾಯಂಕಾಲ 5:00 ಆಗಿದೆ. ತುಂಬಾ ಮಳೆ ಬರ್ತಾ ಇದೆ. ನನ್ನ ಮಗಳು ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಇದ್ಲು. ಪಾಪ ಮಳೆ ಬಂದು ಎಲ್ಲ ಹಾಳು ಮಾಡಿಬಿಡ್ತು. ಮಕ್ಕಳು ಹೊರಗಡೆ ಆಟ ಆಡಬೇಕು ಅಲ್ವಾ? ಆವಾಗಲೇ ಅವರು ಮೆಂಟಲಿ ಫಿಸಿಕಲಿ ಸ್ವಲ್ಪ ಹೆಲ್ದಿಯಾಗಿರ್ತಾರೆ ಅಂತ ನನಗನ್ಸುತ್ತೆ. ಇವತ್ತಿನ ಊಟ ಏನು ಅಂತ ನೋಡಿ. ಇದು ರೊಟ್ಟಿ, ಜೋಳದ ರೊಟ್ಟಿ
ಆ್ಯಂಡ್ ಪುಂಡಿ ಪಲ್ಯ. ನಾವು ಉತ್ತರ ಕರ್ನಾಟಕ ಸೈಡ್ ಪುಂಡಿ ಪಲ್ಯ ಅಂತೀವಿ, ಈ ಕಡೆ ಎಲ್ಲ ಗೊಂಗುರ ಸೊಪ್ಪಿನ ಪಲ್ಯ ಅಂತ ಕರೀತಾರೆ. ಆ್ಯಂಡ್ ಕಾಳು ಪಲ್ಯ ಇದೆ. ಆ ಕಡೆ ಇರೋದು ಮಾದ್ಲಿ, ಚಪಾತಿಯಿಂದ ಮಾಡಿರುವಂಥ ಒಂದು ಸ್ವೀಟ್ ಡಿಶ್ ಅದು. ಆ್ಯಂಡ್ ಕ್ಯಾರೆಟ್ ತುರಿದಿಟ್ಟು ಒಗ್ಗರಣೆ ಹಾಕಿರೋದಿದೆ ರೊಟ್ಟಿ ಜೊತೆ ನಂಚ್ಕೊಳ್ಳೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ಊಟ. ಪಲ್ಯ ಎಲ್ಲ ಅತ್ತೆ ಮಾಡಿರೋದು, ತುಂಬ ಟೇಸ್ಟಿಯಾಗಿತ್ತು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.